ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ಇಂದಿನ ಸೆಷನ್ನಲ್ಲಿ ಇಂಟ್ರೊಡಕ್ಷನ್ ಟು ಗ್ರೂಪ್ ಅಕೌಂಟಿಂಗ್ ಬಗ್ಗೆ ಮಾತಾಡಿದ್ದೀನಿ. ಅಂತಂದ್ರೆ ಗ್ರೂಪ್ ಅಕೌಂಟಿಂಗ್ ಅಂದ್ರೆ ಏನು, ಗ್ರೂಪ್ ಅಕೌಂಟಿಂಗ್ ಯಾಕೆ ಬೇಕು, ಓಕೆ, ಯಾವ್ಯಾವ ರೀತಿ ಗ್ರೂಪ್ ಅಕೌಂಟಿಂಗ್ ಅನ್ನ ಮಾಡಬೇಕು, ಯಾವ ಯಾವ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗ್ರೂಪ್ ಅಕೌಂಟಿಂಗ್ ರಿಲೇಟೆಡ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿದಾವೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡಿದ್ದೀನಿ. ಈ ಒಂದು ಸೆಷನ್ ಅಲ್ಲಿ what is the need for preparing consolidated financial statements ಅಂತ, ಮತ್ತೆ what are the procedure, ಓಕೆ, ಯಾವ ರೀತಿ ನಾವು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಸೆಷನ್ ಅಲ್ಲಿ ನೋಡೋಣ. ಸೊ IFRS ನ 5ನೇ ಸೆಮಿಸ್ಟರ್ BCom ನ ಸೆಷನ್ 26ಕ್ಕೆ ತಮಗೆಲ್ರಿಗೂ ಸ್ವಾಗತ ಕೋರ್ತಾ, ಸೆಷನ್ ಹೆಡಿಂಗ್ ಬಂದ್ಬಿಟ್ಟು ನೀಡ್ ಫಾರ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಯಾಕೆ ಬೇಕು, ಯಾಕೆ ನಾವು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು, ಮತ್ತು ವಾಟ್ ಇಸ್ ದ ಪ್ರೊಸೀಜರ್ ಆಫ್ ಕನ್ಸಾಲಿಡೇಷನ್. ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಮಾಡತಕ್ಕಂತಹ ಪ್ರೊಸೀಜರ್ ಏನು ಅನ್ನೋದ್ರ ಬಗ್ಗೆ ಈ ಒಂದು ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಯಾಕಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಮತ್ತು ಅಷ್ಟೇ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಚಾಪ್ಟರ್. ಸೊ ಇಲ್ಲಿನ ಆಬ್ಜೆಕ್ಟಿವ್ ಅಷ್ಟೇ, ನಮ್ಮ ವಿದ್ಯಾರ್ಥಿಗಳನ್ನ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಗ್ರೂಪ್ ಅಕೌಂಟಿಂಗ್ ಅಂದ್ರೆ ಏನು, ಅದರಲ್ಲಿ ಫೆಮಿಲರೈಸ್ ಮಾಡತಕ್ಕಂಥದ್ದೇ ನಮ್ಮ ಒಂದು ಆಬ್ಜೆಕ್ಟಿವ್ ಇಲ್ಲಿ ಆಗಿರುತ್ತೆ. ಸೊ ವಿದ್ಯಾರ್ಥಿಗಳೇ ನೋಡ್ಕೊಳ್ಳಿ, ಕನ್ಸಾಲಿಡೇಷನ್ ರಿಕ್ವೈರ್ಮೆಂಟ್ಸ್ ಅಂಡರ್ ದ ಕಂಪನೀಸ್ ಆಕ್ಟ್ 2013, ನೀಡ್ ಫಾರ್ CFS ಅಂತ. ಅಂತಂದ್ರೆ ವಾಟ್ ಇಸ್ ದ ನೀಡ್ ಫಾರ್ ಪ್ರಿಪೇರಿಂಗ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಆಕ್ಚುಲಿ ನಮ್ಮ ಎಲ್ರಿಗೂ ಗೊತ್ತು, ಇತ್ತೀಚೆಗೆ ಎಲ್ಲಾ ಕಂಪನಿಗಳು ನಮ್ಮ ಇಂಡಿಯಾದಲ್ಲಿರ್ತಕ್ಕಂತಹ ಪ್ರತಿಯೊಂದು ಕಂಪನಿನೂ ಈಸ್ ರೆಗ್ಯುಲೇಟೆಡ್ ಅಂಡ್ ಗವರ್ನ್ಡ್ ಬೈ ಕಂಪನೀಸ್ ಆಕ್ಟ್ 2013 ಅಂತ. ಮುಂಚೆ ನಮ್ದೊಂದು ಕಂಪನೀಸ್ ಆಕ್ಟ್ ಇತ್ತು. ಆ ಆಕ್ಟ್ ನ ಹೆಸರು ಕಂಪನೀಸ್ ಆಕ್ಟ್ 1956 ಅಂತ. ಅದು ತುಂಬಾ ಹಳೆಯದಾಗಿದ್ದರಿಂದ 2013ರಲ್ಲಿ ಅದನ್ನ ರಿವೈಸ್ ಮಾಡಿ, ಸೊ ಹೊಸ ಅಂಶಗಳನ್ನ, ಅಂತಂದ್ರೆ ಈಗ ಏನು ರಿಲೆವೆಂಟ್ ಮ್ಯಾಟರ್ಸ್ ಇದಾವೆ ಅದನ್ನ ಇನ್ಕ್ಲೂಡ್ ಮಾಡಿ ನಾವು ನ್ಯೂ ಕಂಪನೀಸ್ ಆಕ್ಟ್ 2013 ಅನ್ನೋದನ್ನ ನಮ್ಮ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಈಗ ಯಾವುದೇ ಕಂಪನಿ ಎಸ್ಟಾಬ್ಲಿಷ್ ಆಗಲಿ, ಯಾವುದೇ ಕಂಪನಿ ನಡೆಸಬೇಕಾದ್ರೆ ಅಕಾರ್ಡಿಂಗ್ ಟು ದ ಪ್ರಾವಿಷನ್ಸ್ ಆಫ್ ನ್ಯೂ ಕಂಪನೀಸ್ ಆಕ್ಟ್ 2013 ನಾವು ಮಾಡ್ತೇವೆ. ಆ ಒಂದು ಕಂಪನೀಸ್ ಆಕ್ಟ್ 2013 ನ ಸೆಕ್ಷನ್ 129 ಸಬ್ಸೆಕ್ಷನ್ 3ರ ಪ್ರಕಾರ, ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 129 ಸಬ್ಸೆಕ್ಷನ್ 3, a company which has one or more subsidiaries, ಯಾವುದೇ ಒಂದು ಕಂಪನಿ ಅಥವಾ ಪೇರೆಂಟ್ ಕಂಪನಿ ಅಂತ ಕರಿತೀವಿ, ಅದೇನಾದ್ರೂ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಸಬ್ಸಿಡರಿ ಕಂಪನಿಗಳನ್ನ ಹೊಂದಿದ್ದರೆ, ಶಲ್ ಪ್ರಿಪೇರ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅಂದ್ರೆ ಅವರು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಅಂತ ನಮ್ಮ ಕಂಪನೀಸ್ ಆಕ್ಟ್ ಅಲ್ಲಿ ಹೇಳಿದ್ದಾರೆ. ಯಾವ ಸೆಕ್ಷನ್ ಅಲ್ಲಿ? ಸೆಕ್ಷನ್ 129 ಸಬ್ಸೆಕ್ಷನ್ 3 ನಲ್ಲಿ. ಸೊ ಯಾವ ಕಂಪನಿ ಒಂದು ಅಥವಾ ಹೆಚ್ಚಿನ ಸಬ್ಸಿಡರಿ ಕಂಪನೀಸ್ ಹೊಂದಿರುತ್ತೋ ಅವರು CFS ಅನ್ನ ಮಾಡ್ಬೇಕು. ಏನ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತಂದ್ರೆ ಹೇಳಿದೀನಿ, ಅಂತಂದ್ರೆ ವೆರಿ ಸಿಂಪಲ್, ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಅ ಗ್ರೂಪ್ ಆಸ್ ಅ ಹೋಲ್ ಅಂತ ಕರಿತೀವಿ. ಅಂದ್ರೆ ಎಂಟೈರ್ ಗ್ರೂಪ್, ಪೇರೆಂಟ್ ಕಂಪನಿ, ಸಬ್ಸಿಡರಿ ಕಂಪನಿಗಳು ಏನಿರುತ್ತೋ ಆ ಕಂಪನಿಗಳ ಒಟ್ಟ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನು ಒಂದು ಕಡೆ ಪ್ರಿಪೇರ್ ಮಾಡೋದನ್ನ ನಾವು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇನ್ ಅಡಿಷನ್ ಟು ಸ್ಟ್ಯಾಂಡ್ ಅಲೋನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಆಲ್ ಸಬ್ಸಿಡರೀಸ್ ಅಂತ ಹೇಳ್ತಾರೆ. ಅಂತಂದ್ರೆ ಸಬ್ಸಿಡರೀಸ್ ಇರ್ತಾವಲ್ಲ ಕಂಪನೀಸ್, ಇಂಡಿವಿಜುವಲ್ ಕಂಪನೀಸ್, ಪೇರೆಂಟ್ ಸಪರೇಟ್, ಸಬ್ಸಿಡರಿ 1 ಸಪರೇಟ್, ಸಬ್ಸಿಡರಿ 2 ಸಪರೇಟ್, ಸಬ್ಸಿಡರಿ 3 ಸಪರೇಟ್ ಅಂತ ಅನ್ಕೊಂಡಾಗ ಅವರುಗಳು ಅವರ ಸಪರೇಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಲೇಬೇಕಾಗುತ್ತೆ, ವಿಚ್ ಇಸ್ ಕಂಪಲ್ಸರಿ ಆಸ್ ಫಾರ್ ಕಂಪನೀಸ್ ಆಕ್ಟ್. ಅವುಗಳನ್ನ ನಾವು ಸ್ಟ್ಯಾಂಡ್ ಅಲೋನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಅಂತಂದ್ರೆ ಇಂಡಿವಿಜುವಲ್ ಕಂಪನಿ ವೈಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅದರ ಜೊತೆಗೆ ಇವರು ಏನನ್ನಪ್ಪ ಪ್ರಿಪೇರ್ ಮಾಡಬೇಕಾಗುತ್ತೆ, ಕನ್ಸಾಲಿಡೇಟೆಡ್ ಸಹ ಪ್ರಿಪೇರ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ ಯಾಕೆ ನಾವು CFS ನ ಪ್ರಿಪೇರ್ ಮಾಡಬೇಕು ಅಂತ? ಸೊ ನಾವು ಯಾಕೆ CFS ನ ಪ್ರಿಪೇರ್ ಮಾಡಬೇಕು ಅಂತಂದ್ರೆ, ಕಂಪನೀಸ್ ಆಕ್ಟ್ ಮೇಡ್ ಇಟ್ ಮ್ಯಾಂಡೇಟರಿ ಟು ಪ್ರಿಪೇರ್ CFS ಆಸ್ ಪರ್ ಸೆಕ್ಷನ್ 129 ಸಬ್ಸೆಕ್ಷನ್ 3. ಓಕೆ, ಇದಿಲ್ಲ ಅಂದ್ರೆ ನಾವು ಮಾಡ್ತಾ ಇರಲಿಲ್ಲ. ಸೊ ನಮಗೆ ಲಾ ನಲ್ಲಿ, ರೂಲ್ ನಲ್ಲೇ ಹೇಳಿರೋದ್ರಿಂದ ನಾವು ಕಂಪಲ್ಸರಿ ಆಗಿ ಇಲ್ಲಿ ಮಾಡ್ಲೇಬೇಕಾಗುತ್ತೆ. ಸೊ ದಿಸ್ ಇಸ್ ದ ನೀಡ್. ಗೊತ್ತಾಯ್ತಾ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದೆ. ನಂತರ ವಾಟ್ ಇಸ್ ದ ಕನ್ಸಾಲಿಡೇಷನ್ ಪ್ರೊಸೀಜರ್ ಅಂತ. ಸೊ ಏನು ಕನ್ಸಾಲಿಡೇಷನ್ ಪ್ರೊಸೀಜರ್ ಏನು? ಸೊ ಪ್ರಿಪರೇಷನ್ ಆಫ್ CFS ಅಂತ ಕರಿತೀವಿ. ಕನ್ಸಾಲಿಡೇಷನ್ ಪ್ರೊಸೀಜರ್, ಯಾವ ರೀತಿ ನಾವು ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು ಅಥವಾ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು.
ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ like items of assets, liabilities, equity, income, expenses and cash flows of the parent and its subsidiaries are combined. ಫಸ್ಟ್ ನೀವೇನಪ್ಪ ಮಾಡಬೇಕು ಅಂತಂದ್ರೆ ಅಸೆಟ್ಸ್, ಏನೇನ್ ಅಸೆಟ್ಸ್ ಬರುತ್ತೆ, ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್, ಇನ್ವೆಸ್ಟ್ಮೆಂಟ್ಸ್ ಇವೆಲ್ಲ ಬರ್ತಾವಲ್ಲಪ್ಪ. ಓಕೆ, ಸೊ ಅವುಗಳನ್ನೆಲ್ಲ ನಾಲ್ಕು, ಫಾರ್ ಎಕ್ಸಾಂಪಲ್ ಒಂದು ಪೇರೆಂಟ್ ಇದೆ, 3 ಸಬ್ಸಿಡರಿ ಇದೆ ಅನ್ಕೊಂಡಾಗ ಪೇರೆಂಟ್ ಪ್ಲಸ್ ಸಬ್ಸಿಡರಿ 4 ಕಂಪನಿ ಅಸೆಟ್ಸ್ ಏನ್ ಬರುತ್ತೆ ಅದನ್ನ ಒಂದು ಸಪರೇಟ್ ಆಗಿ ಕಂಬೈನ್ ಮಾಡ್ಬೇಕು, ಅಂದ್ರೆ ಆಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಮೆಷಿನರಿ ಅಂತ ಇಟ್ಕೊಳ್ಳಿ, ಅಸೆಟ್ ಫಿಕ್ಸ್ಡ್ ಅಸೆಟ್ ಆಗುತ್ತೆ, 4 ಕಂಪನಿಯ ಫಿಕ್ಸ್ಡ್ ಅಸೆಟ್ಸ್ ಅನ್ನ ಆಡ್ ಮಾಡ್ಕೋತೀವಿ. ಹಾಗೇನೆ ಲಯಾಬಿಲಿಟೀಸ್ ಅನ್ನು ಸಹ ನಾವು ಆಡ್ ಮಾಡ್ಕೋತೀವಿ. ಸೊ ಫಾರ್ ಎಕ್ಸಾಂಪಲ್ ಲೋನ್ಸ್ ಆಗಿರ್ಬೇಕಂತ ಒಂದು ಸೆಕ್ಯೂರ್ಡ್ ಲೋನ್ಸ್ ಆಗಿರ್ಬೋದು, ಓಕೆ, ಅನ್ಸೆಕ್ಯೂರ್ಡ್ ಲೋನ್ಸ್ ಆಗಿರ್ಬೋದು, ಅಥವಾ ಔಟ್ಸೈಡರ್ಸ್ ಲಯಾಬಿಲಿಟೀಸ್ ಆಗಿರ್ಬೋದು. 4 ಅಂದ್ರೆ ಪೇರೆಂಟ್ ಅಂಡ್ ಇಟ್ಸ್ ಸಬ್ಸಿಡರಿ ಅಷ್ಟನ್ನು ಸಪರೇಟ್ ಆಗಿ ನಾವು ಆಡ್ ಮಾಡ್ಕೋತೀವಿ. ಎಲ್ಲವನ್ನ 4 ಕಂಪನಿಯ ಲಯಾಬಿಲಿಟಿ ಒಂದೊಂದು ಪಾರ್ಟ್ ಆಗಿ ಆಡ್ ಮಾಡ್ಕೋತೀವಿ. ಅದಾದ್ಮೇಲೆ ಈಕ್ವಿಟಿ ಅಂದ್ರೆ ನಿಮ್ಗೆ ಗೊತ್ತಿರೋದು ಶೇರ್ ಕ್ಯಾಪಿಟಲ್ ಏನಿರುತ್ತೋ ಅದನ್ನ ಟೋಟಲ್ ಮಾಡ್ಕೋತೀವಿ. ಅದಾದ್ಮೇಲೆ ಇನ್ಕಮ್ಸ್, P&L ಅಕೌಂಟ್, ಇಷ್ಟು ಅಸೆಟ್ಸ್, ಲಯಾಬಿಲಿಟಿ, ಈಕ್ವಿಟಿ ಇವೆಲ್ಲ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ನಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಅದ್ರ ಜೊತೆಗೆ ಇನ್ಕಮ್ಸ್, ಈ 4 ಕಂಪನಿ ಇನ್ಕಮ್ಸ್ ಏನಿದೆ ಅದನ್ನ ಸಪರೇಟ್ ಆಗಿ ಆಡ್ ಮಾಡ್ಕೋತೀವಿ. ದಿಸ್ ಇಸ್ ಪ್ಯೂರ್ಲಿ ರಿಲೇಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನಾವು ಇದನ್ನ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಂತ ಕರಿತೀವಿ. ಅದ್ರ ಜೊತೆಗೆ ಎಕ್ಸ್ಪೆನ್ಸಸ್, ಏನೆಲ್ಲ ಎಕ್ಸ್ಪೆನ್ಸಸ್ ಇದೆ ಅದನ್ನ ತಗೋತೀವಿ. ಹಾಗೆ ಕ್ಯಾಶ್ ಫ್ಲೋಸ್ ಏನಿದೆ, ಕ್ಯಾಶ್ ಫ್ಲೋಸ್ ಅನ್ನು ಸಹ ಎಲ್ಲ ಪೇರೆಂಟ್ ಮತ್ತೆ ಸಬ್ಸಿಡರಿ ಕಂಪನಿಗಳನ್ನ ಕಂಬೈನ್ ಮಾಡ್ಕೋತೀವಿ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಓಕೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಪ್ಪಾ ಮಾಡ್ತೀವಿ ಅಂತಂದ್ರೆ ದ ಕ್ಯಾರಿಂಗ್ ಅಮೌಂಟ್ ಆಫ್ ದ ಪೇರೆಂಟ್ಸ್ ಇನ್ವೆಸ್ಟ್ಮೆಂಟ್ ಇನ್ ಈಚ್ ಸಬ್ಸಿಡರಿ ಅಂಡ್ ದ ಪೇರೆಂಟ್ ಪೋರ್ಷನ್ ಆಫ್ ಈಕ್ವಿಟಿ ಇನ್ ಈಚ್ ಸಬ್ಸಿಡರಿ ಆರ್ ಎಲಿಮಿನೇಟೆಡ್ ಆರ್ ಕ್ಯಾನ್ಸಲ್ಡ್ ಅಂತಂದ್ರೆ, ಸೊ ನಮಗೆ ಇನ್ವೆಸ್ಟ್ಮೆಂಟ್ ಇಸ್ ಡಿಫರೆಂಟ್, ಈಕ್ವಿಟಿ ಇಸ್ ಡಿಫರೆಂಟ್. ಓಕೆ, ಈಕ್ವಿಟಿ ಅಂತಂದ್ರೆ ನೀವು ಎಷ್ಟು ಶೇರ್ಸ್ ತಗೊಂಡಿರ್ತೀರಾ ಅದರ ಫೇಸ್ ವ್ಯಾಲ್ಯೂನ ನಾವು ಈಕ್ವಿಟಿ ಅಂತ ಕರಿತೀವಿ. ಇನ್ವೆಸ್ಟ್ಮೆಂಟ್ಸ್ ಅಂತಂದ್ರೆ ನೀವೆಷ್ಟು ಶೇರ್ಸ್ ತಗೊಂಡಿರ್ತೀರಾ ಅದರ ಮಾರ್ಕೆಟ್ ವ್ಯಾಲ್ಯೂನ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಫೇಸ್ ವ್ಯಾಲ್ಯೂ ಇಸ್ ಈಕ್ವಿಟಿ, ಮಾರ್ಕೆಟ್ ವ್ಯಾಲ್ಯೂ ಇಸ್ ಇನ್ವೆಸ್ಟ್ಮೆಂಟ್. ಸೊ ಅವೆರಡನ್ನ ನಾವು ಕಂಪೇರ್ ಮಾಡಿ, ಫಾರ್ ಎಕ್ಸಾಂಪಲ್ ನೀವು ಒಂದು ಸಬ್ಸಿಡರಿ ಕಂಪನಿಯ 1000 ಶೇರ್ಗಳನ್ನ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಅದರ ಒಂದು ಮೋರ್ ದನ್ 50% ನೀವು ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಮಾರ್ಕೆಟ್ ವ್ಯಾಲ್ಯೂ ಬಂದು ಒಂದು ಶೇರ್ದು 200 ರೂಪಾಯಿ ಇರುತ್ತೆ. 1000 ಶೇರು 200 ರೂಪಾಯಿ ತಗೊಂಡಾಗ 2 ಲಕ್ಷ ಆಗುತ್ತೆ. ಬಟ್ ಫೇಸ್ ವ್ಯಾಲ್ಯೂ ಬಂದು 100 ರೂಪಾಯಿ ಇರುತ್ತೆ. ಅಂತಂದ್ರೆ 100 ರೂಪಾಯಿದಾಗ ಫೇಸ್ ವ್ಯಾಲ್ಯೂ ಬಂದು 1 ಲಕ್ಷ. ನಿಮ್ಗೆ ಈಕ್ವಿಟಿಲಿ 1 ಲಕ್ಷ ತೋರಿಸ್ತಾ ಇರುತ್ತೆ, ಇನ್ವೆಸ್ಟ್ಮೆಂಟ್ ಅಲ್ಲಿ 2 ಲಕ್ಷ ತೋರಿಸ್ತಾ ಇರುತ್ತೆ. ಯಾಕಂತಂದ್ರೆ ನೀವು ತಗೋಬೇಕಾದ್ರೆ ಮಾರ್ಕೆಟ್ ವ್ಯಾಲ್ಯೂಗೆ ತಗೊಂಡಿರ್ಬೇಕು. ಹಂಗಾಗಿ ಸೊ ಅವೆರಡನ್ನು ಕಂಪೇರ್ ಮಾಡ್ತೀರಾ. ಕಂಪೇರ್ ಮಾಡ್ಕೊಂಡು ಯಾವ್ದು ಮ್ಯಾಕ್ಸಿಮಮ್ ಇರುತ್ತೋ ಯಾವ್ದು ಲೆಸ್ ಇರುತ್ತೋ ನೋಡ್ಕೊಂಡು ಅದನ್ನ ಎಲಿಮಿನೇಟ್ ಮಾಡ್ಕೊತಾರೆ. ಮಿಕ್ಕಿದ ಪಾರ್ಟ್ ಅನ್ನ ಇನ್ವೆಸ್ಟ್ಮೆಂಟ್ಸ್ ಆಗಿ ತೋರಿಸ್ಕೋಬೇಕು ಸೆಕೆಂಡ್ ಸ್ಟೆಪ್ ಅಲ್ಲಿ. Okay, the resulting difference either is debited to goodwill account or credited to capital reserve account. For example, ನೀವು ಇನ್ವೆಸ್ಟ್ ಮಾಡಿದ್ದಕ್ಕಂತಹ ದುಡ್ಡು ಅಂದ್ರೆ ಆಗ್ಲೇ ಹೇಳಿದೆ, ಸುಮಾರು ಮಾರ್ಕೆಟ್ ವ್ಯಾಲ್ಯೂ 200 ರೂಪೀಸ್ ಇತ್ತು, 1000 ಶೇರ್ಸ್ ತಗೊಂಡಿದ್ದೀರಾ, ಅಲ್ಲಿಗೆ 2 ಲಕ್ಷ ನೀವು ಇನ್ವೆಸ್ಟ್ ಮಾಡಿದ್ದೀರಾ. ಬಟ್ ಶೇರ್ ಕ್ಯಾಪಿಟಲ್ ಬಂದ್ಬಿಟ್ಟು ನಿಮ್ದು ಬರೀ 1 ಲಕ್ಷ ತೋರಿಸ್ತಾ ಇರುತ್ತೆ. ಫೇಸ್ ವ್ಯಾಲ್ಯೂ ನಾವು ಕಂಪೇರ್ ಮಾಡ್ಕೋತೀವಿ ಶೇರ್ ಕ್ಯಾಪಿಟಲ್ ಅನ್ನ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಬಂದಾಗ ನೀಟಾಗಿ ಅರ್ಥ ಆಗುತ್ತೆ. ಸೊ ಶೇರ್ ಕ್ಯಾಪಿಟಲ್ ಏನಾದ್ರು ಅಷ್ಟಿದ್ದಾಗ ನೀವೇನಪ್ಪ ಮಾಡಬೇಕು ಅಂತಂದ್ರೆ 2 ಲಕ್ಷ ಇನ್ವೆಸ್ಟ್ಮೆಂಟ್, ಶೇರ್ ಕ್ಯಾಪಿಟಲ್ ಬಂದು 1 ಲಕ್ಷ, ಅದ್ರ ಜೊತೆಗೆ ಕ್ಯಾಪಿಟಲ್ ಪ್ರಾಫಿಟ್ಸ್ ಅನ್ನ ತಗೋತೀರಾ. ಅಂದ್ರೆ ಕ್ಯಾಪಿಟಲ್ ಪ್ರಾಫಿಟ್ಸ್ ಅಂತಂದ್ರೆ ನಿಮ್ಮ ಅಕ್ವಸಿಷನ್ ಗಿಂತೂ ಹಿಂದೆ ಇದ್ದಂತಹ ರಿಸರ್ವ್ಸ್ ಮತ್ತೆ ಪ್ರಾಫಿಟ್ ನ ನಿಮ್ಮ ಶೇರ್ ಅನ್ನ ನಿಮ್ಗೆ ಕೊಡ್ತಾರೆ. ಸೊ ಅದೇನಾದ್ರೂ ನಿಮ್ಮ ಇನ್ವೆಸ್ಟ್ಮೆಂಟ್ ಗಿಂತೂ ಕಡಿಮೆ ಇತ್ತು ಅಂತಂದಾಗ ದ ಡಿಫರೆನ್ಸ್ ಅನ್ನ ನಾವು ಗುಡ್ ವಿಲ್ ಅಂತ ಕರಿತೀವಿ. ನೀವು ಜಾಸ್ತಿ ಅಮೌಂಟ್ ಕೊಟ್ಟಿದ್ದೀರಾ, ನಿಮ್ಮ ಒಂದು ಶೇರ್ ಕ್ಯಾಪಿಟಲ್ ಪ್ರಾಫಿಟ್ಸ್ ಗಿಂತ ಜಾಸ್ತಿ ಕೊಟ್ಟಾಗ ಅದನ್ನ ಗುಡ್ ವಿಲ್ ಅಂತ ಕರಿತೀವಿ. ಆ ಡಿಫರೆನ್ಸ್ ಅನ್ನ ಗುಡ್ ವಿಲ್ ಅಕೌಂಟ್ಗೆ ಡೆಬಿಟ್ ಮಾಡ್ತೀರಾ. ಇನ್ ಕೇಸ್ ನೀವು ಕೊಟ್ಟ ದುಡ್ಡು ಬರೀ 1 ಲಕ್ಷ ಕೊಟ್ಟು ತಗೊಂಡಿದ್ದೀರಾ, ನಿಮಗೆ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಮತ್ತು ಕ್ಯಾಪಿಟಲ್ ಪ್ರಾಫಿಟ್ಸ್ 1.5 ಲಕ್ಷ ಬಂದ್ಬಿಟ್ಟಿದೆ, ಆಗ ನೀವು ಕಡಿಮೆ ಕೊಟ್ಟಿರ್ತೀರಾ. ಓಕೆ, ಅದರ ವ್ಯಾಲ್ಯೂಗಿಂತ ಕಡಿಮೆ ಪೇಮೆಂಟ್ ಮಾಡಿರ್ತೀರಾ. ಅದನ್ನ ನಾವು ಕ್ಯಾಪಿಟಲ್ ರಿಸರ್ವ್ ಅಂತ ಕರಿತೀವಿ. ಆ ಕ್ಯಾಪಿಟಲ್ ರಿಸರ್ವ್ ಅಥವಾ ಗುಡ್ ವಿಲ್ ಅನ್ನ ಕಂಡು ಹಿಡ್ಕೋತೀರಾ. ಗುಡ್ ವಿಲ್ ಬಂದಿದ್ರೆ ಗುಡ್ ವಿಲ್ ಅಕೌಂಟ್ ಡೆಬಿಟ್ ಮಾಡ್ಕೋತೀರಾ. ಕ್ಯಾಪಿಟಲ್ ರಿಸರ್ವ್ ಬಂದಿದ್ರೆ ಯು ಆರ್ ಗೋಯಿಂಗ್ ಟು ಕ್ರೆಡಿಟ್ ಇಟ್ ಟು ದ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ನೆಕ್ಸ್ಟ್, intra-group assets and liabilities, equity, income, expenses and cash flows related to transactions between entities of the groups are eliminated in full. ಅಂದ್ರೆ ನಮ್ಮ ಕಂಪನಿದು ಆ ಕಂಪನಿಲಿ ಇನ್ವೆಸ್ಟ್ ಮಾಡಿರೋದು, ಅವರು ನಮ್ಮಲ್ಲಿ ಏನಾದ್ರು ಪರ್ಚೇಸಸ್ ಮಾಡಿದ್ರೆ ಅಂದ್ರೆ ಇಂಟ್ರಾ ಗ್ರೂಪ್ ಅಂತ ಕರಿತೀವಿ. ಓಕೆ, ಇಂಟ್ರಾ ಗ್ರೂಪ್ ಅಡ್ಜಸ್ಟ್ಮೆಂಟ್ಸ್ ಏನಾದ್ರು ಇದ್ರೆ ಅದನ್ನ ನಾವು ಎಲಿಮಿನೇಟ್ ಮಾಡ್ಕೊತಾ ಹೋಗ್ತೀವಿ. ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾವು ಆ ಕಂಪನಿಲಿ 1 ಲಕ್ಷ ಅಸೆಟ್ಸ್ ಇಟ್ಟಿರ್ತಾರೆ, ಅವರು ನಮ್ಮಲ್ಲಿ 1 ಲಕ್ಷ ಅಸೆಟ್ಸ್ ಇಟ್ಟಿರ್ತಾರೆ. ಸೊ ಆಗ 1 ಲಕ್ಷ ಈಕ್ವಲ್ ಎಲಿಮಿನೇಟ್ ಆಗೋಗುತ್ತೆ. ಅದನ್ನೇನು ತೋರಿಸ್ಕೊಳ್ತಕ್ಕಂಥ ಅವಶ್ಯಕತೆ ಬರೋದಿಲ್ಲ. ನೆಕ್ಸ್ಟ್, ಇಂಟ್ರಾ ಗ್ರೂಪ್ ಲಾಸಸ್ ಮೇ ಇಂಡಿಕೇಟ್ ಅನ್ ಇಂಪೇರ್ಮೆಂಟ್ ದಟ್ ರಿಕ್ವೈರ್ಸ್ ರೆಕಗ್ನಿಷನ್ ಇನ್ ದ ಕನ್ಸಾಲಿಡೇಟೆಡ್
ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಅಂತಂದ್ರೆ ನಾವು ಇಂಟ್ರಾ ಗ್ರೂಪ್ ಇರುತ್ತೆ, ನಾವು ಯಾವ್ದಾದ್ರು ಲಾಸ್ ಆದ್ರೆ ಅದು ಇಂಪೇರ್ಮೆಂಟ್ ಅಂತಂದ್ರೆ ಅಂದ್ರೆ ವ್ಯಾಲ್ಯೂ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ನಾವು CFS ನಲ್ಲಿ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ತೋರಿಸ್ಕೋಬೇಕಾಗುತ್ತೆ. ಇಂಪೇರ್ಮೆಂಟ್ ಅಂತ ಹೇಳ್ಬಿಟ್ಟು P&L ಅಕೌಂಟ್ ಅಲ್ಲಿ ತೋರಿಸಬೇಕಾಗುತ್ತೆ. ದೆನ್ ದ ಅಕ್ವೈರರ್ ಶಾಲ್ ರೆಕಗ್ನೈಸ್ ಗುಡ್ ವಿಲ್ ಆಸ್ ಆನ್ ದ ಡೇಟ್ ಆಫ್ ಅಕ್ವಿಸಿಷನ್ ಡೇಟ್ ಇನ್ ಅಕಾರ್ಡೆನ್ಸ್ ವಿತ್ IFRS 3. ನಾವು ಗುಡ್ ವಿಲ್ ಅನ್ನ ಯಾವ ರೀತಿ ರೆಕಗ್ನೈಸ್ ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ IFRS 3 ಅಂತ ಗುಡ್ ವಿಲ್ ರಿಲೇಟೆಡ್ ಒಂದು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದೆ. ಅದರ ಪ್ರಾವಿಷನ್ಸ್ ಪ್ರಕಾರ ನಾವು ಗುಡ್ ವಿಲ್ ಅನ್ನ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಡಿವಿಡೆಂಡ್ಸ್ ಪೇಡ್ ಬೈ ದ ಸಬ್ಸಿಡರಿ ಮಸ್ಟ್ ಬಿ ಅಕೌಂಟೆಡ್ ಫಾರ್ ಅ ಸಬ್ಸಿಡರಿ ಕಂಪನಿ. ಬಂದ ಲಾಭದಲ್ಲಿ ಕೊಟ್ಟಿರ್ತಕ್ಕಂಥ ಡಿವಿಡೆಂಡ್ಸ್ ಅನ್ನ ನೀವು CFS ಪ್ರಿಪೇರ್ ಮಾಡಬೇಕಾದ್ರೆ ರೆಕಗ್ನೈಸ್ ಮಾಡಬೇಕಾಗುತ್ತೆ, ಅಕೌಂಟ್ ಮಾಡಬೇಕಾಗುತ್ತೆ. ಅದಕ್ಕೆ ಸಪರೇಟ್ ಅಕೌಂಟ್ ಟ್ರೀಟ್ಮೆಂಟ್ ನೀವು ತೋರಿಸಬೇಕಾಗುತ್ತೆ. ಸೊ ದಿಸ್ ಈಸ್ ದ ಪ್ರೊಸೀಜರ್ ಆಫ್ ಕನ್ಸಾಲಿಡೇಷನ್. ಇದನ್ನ ಪ್ರೊಸೀಜರ್ ಯಾವ್ಯಾವ ಅಸೆಟ್ಸ್ ಅನ್ನ ಏನೇನ್ ಮಾಡಬೇಕು, ಯಾವ ಇನ್ಕಮ್ಸ್ ಅನ್ನ ಏನೇನ್ ಮಾಡಬೇಕು, ಯಾವ್ಯಾವ ಈಕ್ವಿಟಿನ ಏನ್ ಮಾಡಬೇಕು, ಲಯಬಿಲಿಟೀಸ್ ಏನ್ ಮಾಡಬೇಕು, ಡಿವಿಡೆಂಡ್ ಕೊಟ್ಟಿದ್ದನ್ನ ಏನ್ ಮಾಡಬೇಕು, ಗುಡ್ ವಿಲ್ ಯಾವ ತರ ಟ್ರೀಟ್ಮೆಂಟ್ ಮಾಡಬೇಕು, ಕ್ಯಾಪಿಟಲ್ ರಿಸರ್ವ್ಸ್ ಯಾವ ತರ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದನ್ನ ನಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇಷ್ಟು ನಿಮಗೆ ಕನ್ಸಾಲಿಡೇಷನ್ ಪ್ರೊಸೀಜರ್. ಹಿಂದೆ ಏನ್ ಹೇಳಿದೆ ನಿಮಗೆ, ಸೊ ಕನ್ಸಾಲಿಡೇಷನ್ ರಿಕ್ವೈರ್ಮೆಂಟ್ ಹೇಳಿದೆ, ಇಲ್ಲಿ ಕನ್ಸಾಲಿಡೇಷನ್ ಪ್ರೊಸೀಜರ್ ಹೇಳಿದೆ. ಇಷ್ಟೇ, ತುಂಬಾ ಸಿಂಪಲ್ ಟಾಪಿಕ್ ಇದು. ಸೊ ಹಂಗಾಗಿ ನೀವು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಬೇಡ. ಇಲ್ಲೂ ಸಹ ನಾನು ರೆಫರೆನ್ಸಸ್ ಆಗಿ DS ರಾವತ್ನ ಸ್ಟೂಡೆಂಟ್ ಗೈಡ್ ಟು ಇನ್ಕಮ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ Ind AS ಅನ್ನ ರೆಫರ್ ಮಾಡಿದೀವಿ. ಟ್ಯಾಕ್ಸ್ಮನ್ ಪಬ್ಲಿಕೇಶನ್ ತುಂಬಾ ಒಳ್ಳೆ ಪುಸ್ತಕ. ಅದರ ಜೊತೆಗೆ ಶ್ರೀಹರಿ, ಶಿವಕುಮಾರ್ ಮತ್ತೆ ಶ್ವೇತಾ IFRS ಅಂತಕ್ಕಂಥ ಒಂದು ಪುಸ್ತಕ ಇದೆ, ಸ್ಕೈವರ್ಡ್ ಪಬ್ಲಿಕೇಶನ್ಸ್. ಅದು ಸಹ ತುಂಬಾ ಚೆನ್ನಾಗಿದೆ, ಅದನ್ನು ತುಂಬಾ ರೆಫರ್ ಮಾಡಿದೀವಿ, ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ CG ರಮೇಶ್ ಅಂತ ಪುಸ್ತಕ ಒಂದಿದೆ, ವೆಂಕಟೇಶ್ ಬಾಬು ಪರ್ವೀಜುಲ್ಲಾ ಅಂತ, ಕಲ್ಯಾಣಿ ಪಬ್ಲಿಕೇಶನ್ಸ್. ದಿಸ್ ಬುಕ್ ಆಲ್ಸೋ ಗುಡ್, ಸೊ ಯು ಕ್ಯಾನ್ ರೆಫರ್ ದಿಸ್ ಬುಕ್ ಆಲ್ಸೋ. ಸೊ ಇಲ್ಲಿಗೆ ಈ ಒಂದು ಸೆಷನ್ ಅನ್ನ ಐ ಆಮ್ ಎಂಡಿಂಗ್. ಸೊ ಥ್ಯಾಂಕ್ ಯು. ಇನ್ನ ಇದರ ಮುಂದುವರೆದ ಭಾಗವನ್ನ ಮುಂದಿನ ಸೆಷನ್ ಅಲ್ಲಿ ನಾನು ಮಾಡ್ತೇನೆ. ಥ್ಯಾಂಕ್ ಯು.